ನಮಸ್ಕಾರ ಸ್ನೇಹಿತರೆ, ಕನ್ನಡ ಶ್ರೀ ವರ್ಲ್ಡ್ 03 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಷಯ ಏನಂದರೆ, ಸ್ಮಾರ್ಟ್ಫೋನ್ಗಳು ಇತ್ತೀಚೆಗೆ ಪ್ರತಿಯೊಬ್ಬರ ಒಂದು ಅಗತ್ಯ ಸಾಧನವಾಗಿಬಿಟ್ಟಿದೆ. ಆದರೆ ಇತ್ತೀಚೆಗಂತೂ ಮೊಬೈಲ್ ಮಾರುಕಟ್ಟೆ ಭಾಳಷ್ಟು ಅಭಿವೃದ್ಧಿಯನ್ನು ಹೊಂದಿದೆ. ಸ್ಮಾರ್ಟ್ಫೋನ್ಗಳು ಕಂಪ್ನಿಗಳು ಸಹ ಈ ಎಲ್ಲ ಬೆಳವಣಿಗೆಯನ್ನು ಕಂಡು ಮಾರುಕಟ್ಟೆಗೆ ಹೊಸ ಮೊಬೈಲ್ಗಳನ್ನು ಪರಿಚಯ ಮಾಡ್ತಾನೇ ಇದೆ. ಟೆಕ್ನಾಲಜಿ ಬೆಳವಣಿಗೆ ಆಗ್ತಿದ್ದಂತೆ ಮೊಬೈಲ್ ಬಳಕೆದಾರರ ಕೆಲಸಗಳು ಸಹ ಸರಳವಾಗ್ತಿದೆ. ಇವತ್ತು ನಾವೊಂದು ಆ್ಯಪ್ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಆ್ಯಪ್ ಇದ್ದರೆ ಸಾಕು, ಮನೆಯಲ್ಲಿ ನಿಮ್ಮ ಮೊಬೈಲ್ ಎಲ್ಲೇ ಇಟ್ಟರೂ ಇದು ತಕ್ಷಣ ಗೊತ್ತಾಗುವಂತೆ ಮಾಡುತ್ತೆ. ಇದಕ್ಕೆ ನೀವು ಒಮ್ಮೆ ಶಿಳ್ಳೆ ಹೊಡಿಬೋದು ಅಥವಾ ಚಪ್ಪಾಳೆ ತಟ್ಟಿದರೆ ಸಾಕು, ಮನೆಯಲ್ಲಿ ಎಲ್ಲೇ ಇದ್ದರೂ ಸಾಮಾನ್ಯವಾಗಿ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಮನೆಯಲ್ಲಿದ್ದಾಗ ಮೊಬೈಲ್ ಎಲ್ಲಾದರೂ ಒಂದು ಮೂಲೆಯಲ್ಲಿ ಇಟ್ಟಿರ್ತೀವಿ. ಕೆಲವರು ಈ ವೇಳೆ ಮೊಬೈಲ್ ಸೈಲೆಂಟ್ ಇಡೋದು ಅಥವಾ ಕಾಲ್ ಬಂದರೂ ಗೊತ್ತಾಗಲ್ಲ, ಮೆಸೇಜ್ ಬಂದರೂ ಗೊತ್ತಾಗಲ್ಲ. ಎಷ್ಟೋ ಜನ ಮನೆಯಲ್ಲಿದ್ದಾಗ ಫೋನ್ ಎಲ್ಲಿಟ್ಟಿದ್ದೀವಿ ಅನ್ನೋದೇ ನೆನಪಾಗ್ತಾ ಇರೋಲ್ಲ. ಮನೆಯಲ್ಲಿದ್ದಾಗಂತಲ್ಲ, ಸಾಮಾನ್ಯವಾಗಿ ಮನೆಯಲ್ಲಿದ್ದಾಗ ಎಲ್ಲರೂ ಎಲ್ಲ ಇಟ್ಟಿರ್ತೀವಿ, ಇನ್ನೊಂದು ಕಡೆ ಹುಡುಕ್ತೀವಿ. ಒಂದು ಸರಿ ಫೋನ್ ಚಾರ್ಜ್ ಇಲ್ಲದೆ ಸ್ವಿಚ್ ಆಫ್ ಆಗಿರುತ್ತೆ, ಸೈಲೆಂಟ್ ಆಗಿರುತ್ತೆ. ಈ ಥರ ಎಲ್ಲ ಆದಾಗ ಮೊಬೈಲ್ ಹುಡುಕೋದು ತುಂಬ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಈ ವಿಡಿಯೋನ ಮಾಡ್ತಿದ್ದೀನಿ. ಇದು ಎಲ್ರಿಗೂ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಉಪಯೋಗ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಈಗ ಹೊಸದೊಂದು ಆ್ಯಪ್ ಬಂದಿದೆ ನೋಡಿ. ಈ ಆ್ಯಪ್ ಹೆಸರು ಫೈಂಡ್ ಮೈ ಕ್ಲಾಪ್ ವಿಶಿಲ್ ಅಂತ. ಈ ಅಪ್ಲಿಕೇಶನ್ ಪ್ಲೇಸ್ಟೋರ್ನಲ್ಲೂ ಇದೆ. ಹಾಗೆ ನಮಗೆ ಬೇಕಾದ ಸಂದರ್ಭದಲ್ಲಿ ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಈ ಆ್ಯಪನ್ನು ಹೇಗೆ ಬಳಸೋದು, ಇದು ಹೇಗೆ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನೀವು ಚಪ್ಪಾಳೆ ಅಥವಾ ಶಿಳ್ಳೆ ಹೊಡೆದರೆ ಸಾಕು, ಮನೆಯಲ್ಲಿಟ್ಟು ನಿಮ್ಮ ಮೊಬೈಲ್ ಫ್ಲ್ಯಾಶ್ ಲೈಟ್ ಆನ್ ಆಗುತ್ತೆ. ಇದು ನಿಮ್ಮ ಫೋನ್ ಎಲ್ಲಿಟ್ಟಿದ್ದೀರಿ ಎಂದು ಸುಲಭದಲ್ಲಿ ಪತ್ತೆ ಹಚ್ಚಬಹುದು. ನೀವು ಶಿಳ್ಳೆ ಹಾಕಿದರೆ ನಿಮ್ಮ ಫೋನ್ ರಿಂಗ್ ಆಗುತ್ತೆ. ಇದಕ್ಕಾಗಿ ನೀವು ನಿಮಗೆ ಬೇಕಾದ ಯಾವುದೇ ರಿಂಗ್ಟೋನನ್ನು ಕೂಡ ಸೆಟ್ ಮಾಡ್ಕೊಳ್ಬೋದು. ಇದು ನಿಮಗಾಗಿ ಹಲವು ಟೋನ್ಗಳನ್ನು ಕೂಡ ನೀಡಿದೆ. ಇನ್ನೂ ವಿಶೇಷವೆಂದರೆ, ಈ ಅಪ್ಲಿಕೇಶನನ್ನು ಇಂಟರ್ನೆಟ್ ಇಲ್ಲದೆ ಸಹ ಬಳಸ್ಬೋದು. ಹಾಗೆ ಇನ್ನೊಂದು ಆ್ಯಪ್ ಇದೆ, ಅದರಲ್ಲದೆ ವಿಶಿಲ್ ಫೋನ್ ಫೈಂಡರ್ ನಲ್ಲಿ ಶಿಳ್ಳೆ ಹೊಡೆದರೆ ಈ ಫೋನ್ ಕೂಡ ಸದ್ದು ಮಾಡುತ್ತೆ. ಈ ಎರಡು ಅಪ್ಲಿಕೇಶನ್ಗಳು ಆಂಡ್ರಾಯ್ಡ್ ಮತ್ತು iOS ಎರಡರಲ್ಲೂ ಡೌನ್ಲೋಡ್ ಮಾಡ್ಕೊಳ್ಬೋದು. ಧನ್ಯವಾದಗಳು.